ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಎರಡು ಮುಖ್ಯ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ, ಮೊದಲನೇದಾಗಿ ರೇಷನ್ ಕಾರ್ಡ್ ಇರೋವಂಥವರಿಗೆ ರೇಷನ್ ಜೊತೆ ಅಂದರೆ 5 kg ಅಕ್ಕಿ ಜೊತೆ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಹಣ ಬರೋದ್ರ ಬಗ್ಗೆ, ಮತ್ತು ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲೇ ಕೇಂದ್ರ ಸರ್ಕಾರದಿಂದ ಅಂದರೆ ನರೇಂದ್ರ ಮೋದಿ ಅವರು ಪ್ರತಿ ತಿಂಗಳು ಕೂಡ 2,500 ರೂಪಾಯಿ ಹಣನ ಹಾಕ್ತಾರೆ. ಇದು ಬಜೆಟಲ್ಲಿ ಘೋಷಣೆ ಆಗುತ್ತೆ ಅಂತ ಹಲವಾರು ರೀತಿಯ ಮಾಹಿತಿಗಳನ್ನ ನೀವು ಈಗಾಗಲೇ ನೋಡಿದ್ರ. ಹಾಗಿದ್ರೆ ಇದು ಬಜೆಟಲ್ಲಿ ಘೋಷಣೆ ಆಗಿದೆಯಾ? ಗೃಹಲಕ್ಷ್ಮಿ ರೀತಿಯಲ್ಲಿ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದು ಹೇಗೆ, ಇದು ಅಮೌಂಟ್ ಏನಾದರೂ ಬರುತ್ತಾ, ಮತ್ತೆ ರೇಷನ್ ಜೊತೆ 1,000 ರೂಪಾಯಿ ಅಮೌಂಟ್ ಫೆಬ್ರವರಿ ತಿಂಗಳಿಂದ ಕೊಡ್ತಾರಾ, ಇದರೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇರೋರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ನಾನೊಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ನಿಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹಲವಾರು ಯೂಸಸ್ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬಾರಿಯ ಬಜೆಟ್ ಮೇಲೆ ಬಹಳಷ್ಟು ನಿರೀಕ್ಷೆ ಇತ್ತು. ಮಧ್ಯಮ ವರ್ಗದವರಿಗೆ, ಅದರಲ್ಲೂ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗುವಂತಹ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಅಂತ. ಅದರಲ್ಲಿ ಮೊದಲನೇ ಯೋಜನೆ ಏನಪ್ಪಾ ಅಂದ್ರೆ ತೆರಿಗೆ ವಿನಾಯಿತಿ. ನಿಮಗೆ ವರ್ಷಕ್ಕೆ 12 ಲಕ್ಷದವರೆಗೆ ಇನ್ಕಮ್ ಬರುತ್ತೆ ಅಂದ್ರೆ ಅದಕ್ಕೆ ನೀವು ಯಾವುದೇ ರೀತಿಯ ತೆರಿಗೆ ಕಟ್ಟುವಂತೆ ಇಲ್ಲ ಅಂತ ಒಂದು ಹೊಸ ಆದೇಶನ ಹೊರಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಮಧ್ಯಮ ವರ್ಗದವರಿಗೆ ಇದು ತುಂಬಾನೇ ಸಹಾಯ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ವರ್ಷಕ್ಕೆ 12 ಲಕ್ಷ ಇನ್ಕಮ್ ಅಂದ್ರೆ ಸುಮಾರು ಒಂದು ತಿಂಗಳಿಗೆ ನಿಮಗೆ 1 ಲಕ್ಷ ಇನ್ಕಮ್ ಇತ್ತು ಅಂದ್ರೆ ನೀವು ಯಾವುದೇ ರೀತಿ ತೆರಿಗೆ ಕಟ್ಟೋ ಹಾಗಿಲ್ಲ ಅಂತ ಹೇಳ್ತಾರೆ. ಇದು ಮಧ್ಯಮ ವರ್ಗದವರಿಗೆ ಗುಡ್ ನ್ಯೂಸ್ ಅಂತ ಕೂಡ ಬಹಳಷ್ಟು ಕಡೆ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಅಥವಾ ನನ್ನ ಒಪಿನಿಯನ್ ಹೇಳೋದಾದ್ರೆ, ಒಂದು ತಿಂಗಳಿಗೆ 1 ಲಕ್ಷ ಇನ್ಕಮ್ ಬರುತ್ತೆ ಅಂದ್ರೆ ಅವ್ರು ಮಧ್ಯಮ ವರ್ಗದವ್ರು ಹೇಗಾಗ್ತಾರೆ? ನಿಜವಾದ ಮಧ್ಯಮ ವರ್ಗದವ್ರು ಯಾರು ಹೇಳಿ? ತಿಂಗಳಿಗೆ 20,000 15,000 ಸಂಬಳ ತಗೊಳ್ಳೋವಂಥವ್ರಿಗೆ ಏನು ಗುಡ್ ನ್ಯೂಸ್ ಸಿಕ್ಕಿಲ್ಲ. 1 ಲಕ್ಷ ಇನ್ಕಮ್ ಬರೋರಿಗೆ ಪ್ರತಿ ವರ್ಷ ಅವರು 75,000 ರೂಪಾಯಿ ಹಣನ ಉಳಿಸಬಹುದು. ತೆರಿಗೆಯಿಂದ ವಿನಾಯಿತಿ ಅವರಿಗೆ ಸಿಕ್ಕಿದೆ. ಬಟ್ ಇದು ನನಗೇನು ಅಂತ ಒಳ್ಳೆ ಗುಡ್ ನ್ಯೂಸ್ ಅನ್ಸಿಲ್ಲ. ಯಾಕಂದ್ರೆ ಇದರಿಂದ ನಮ್ಗೇನು ಯೂಸ್ ಆಗಿಲ್ಲ. ಬಟ್ ಬೇರೆ ಯಾವ್ದು ರೀತಿ ಯೂಸ್ ಆಗುತ್ತೆ ತೆರಿಗೆ ವಿನಾಯಿತಿ ಸಿಕ್ಕಿರೋದ್ರಿಂದ ಅಂತ ನೋಡೋದಾದ್ರೆ, ತೆರಿಗೆ ವಿನಾಯಿತಿ ಇರೋದ್ರಿಂದ ಒಂದಷ್ಟು ಉತ್ಪನ್ನಗಳ ಪದಾರ್ಥಗಳ ಬೆಲೆ ಕೂಡ ಇಳಿಕೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಔಷಧಿ, ಎಲೆಕ್ಟ್ರಿಕ್ ಕಾರ್ಗಳು, ಎಥರ್ನೆಟ್ ಸ್ವಿಚ್ ಅಂತೆ, ಮತ್ತೆ ಭಾರತದಲ್ಲಿ ತಯಾರಿಸುವ ಬಟ್ಟೆಗಳು, ಚರ್ಮದ ವಸ್ತುಗಳು ಇವೆಲ್ಲ ಕಡಿಮೆ ಆಗಲಿದೆ. ಜೊತೆಗೆ ದೋಣಿ, ಹಡಗು ತಯಾರಿಸಲು ಬಳಸುವಂತಹ ಸಾಮಗ್ರಿಗಳ ಮೇಲೆ ಮುಂದಿನ 10 ವರ್ಷದವರೆಗೂ ತೆರಿಗೆ ವಿನಾಯಿತಿನ ನೀಡಿದ್ದಾರೆ. ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೋ ಅಂಥವ್ರಿಗೆ ಯೂಸ್ ಆಗುತ್ತೆ. ಇನ್ನು PM ಕಿಸಾನ್ ಯೋಜನೆ ಅಡಿಯಲ್ಲಿ ಸಾಲ ತಗೊಳ್ಳೋದಕ್ಕೆ ನಿಗದಿ ಮಾಡಿದಂಥ ಹಣವನ್ನು ಹೆಚ್ಚಿಗೆ ಮಾಡಿದ್ದಾರೆ. ಸುಮಾರು 5 ಲಕ್ಷದವರೆಗೂ ನೀವು PM ಕಿಸಾನ್ ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡ್ಕೋಬಹುದಾಗಿರುತ್ತೆ. ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ರೈತರಿಗೆ. ಇಷ್ಟು ದಿನ PM ಕಿಸಾನ್ ಕಾರ್ಡ್ ಇದೆಯಲ್ಲ, ಅದ್ರ ಮುಖಾಂತರ ರೈತರು 3 ಲಕ್ಷದವರೆಗೂ ಸಾಲವನ್ನು ಪಡ್ಕೋಬಹುದಾಗಿತ್ತು. ಈಗ ನಮ್ಮ ನರೇಂದ್ರ ಮೋದಿ ಅವರು, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ 5 ಲಕ್ಷದವರೆಗೂ ಕೂಡ ನೀವು PM ಕಿಸಾನ್ ಕಾರ್ಡ್ ಮುಖಾಂತರ ಸಾಲವನ್ನು ಪಡ್ಕೋಬಹುದು. ರೈತರಿಗೆ ಇದೊಂದು ಯೂಸ್ ಆಗಬಹುದು ಅಂತ ನನ್ನ ಅಭಿಪ್ರಾಯ. ಪರವಾಗಿಲ್ಲ, ಇದು ಒಂದು ಒಳ್ಳೆಯದು. ಇನ್ನು ಇಡೀ ಬಜೆಟ್ ಅಲ್ಲಿ ತೆರಿಗೆ ವಿನಾಯಿತಿ ಕೊಟ್ಟಿದ್ದೆ ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಜನ ಇದ್ರ ಬಗ್ಗೆ ಸಂತಸ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಪರ್ಸನಲಿ ನನಗೆ ಇದರಿಂದ ಏನು ಬೆನಿಫಿಟ್ ಇಲ್ಲದೆ ಇರೋದ್ರಿಂದ ಅಥವಾ ನನಗೆ ಇದು ಅಪ್ಲಿಕೇಬಲ್ ಆಗಿಲ್ಲದೆ ಇರೋದ್ರಿಂದ ಇದರಿಂದ ನನಗೇನು ಯೂಸ್ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ತುಂಬಾ ಜನ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ನ ಮಾಡಿದ್ದಾರೆ. ಇನ್ನು PM ಕಿಸಾನ್ ಕಾರ್ಡ್ ಮುಖಾಂತರ ಸಾಲತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಅದನ್ನ ಬಿಟ್ಟು ಈಗ ರೇಷನ್ ಕಾರ್ಡ್ ಇರುವಂತವರಿಗೆ ರೇಷನ್ ಜೊತೆ ಪ್ರತಿ ತಿಂಗಳು 1,000 ರೂಪಾಯಿ ಹಣನ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರೂ ಘೋಷಣೆ ಆಯ್ತಾ ಅಂತ ನೀವು ಕೇಳೋದಾದ್ರೆ, ಬಜೆಟ್ ಅಲ್ಲಿ ಆ ರೀತಿಯ ಯಾವುದೇ ಘೋಷಣೆಗಳು ಆಗಿಲ್ಲ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ತರ ಇನ್ನೊಂದು ಮಹಾಲಕ್ಷ್ಮಿ ಯೋಜನೆ ತರ್ತಾರೆ. ನರೇಂದ್ರ ಮೋದಿ ಅವರು ಎಲ್ಲಾ ಮಹಿಳೆಯರಿಗೆ, ಇಡೀ ದೇಶದಾದ್ಯಂತ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಹಾಕ್ತಾರೆ. ಬಜೆಟ್ ಅಲ್ಲಿ ಇದ್ರ ಬಗ್ಗೆ ಘೋಷಣೆ ಆಗುತ್ತೆ ಅಂತ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರಾ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೆ. ಕೇಂದ್ರ ಸರ್ಕಾರದ ತಲೆಯಲ್ಲಿ ಈ ರೀತಿಯಾಗಿ ಒಂದು ಯೋಜನೆ ಬರ್ತಾ ಇದೆ ಅಂತೆ. ಗೃಹಲಕ್ಷ್ಮಿ ಮಾದರಿಯಲ್ಲೇ ಹೇಗೆ 2,000 ರೂಪಾಯಿ ನಮ್ಮ ಪ್ರತಿ ತಿಂಗಳು ನಮ್ಮ ಖಾತೆಗಳಿಗೆ ಹಾಕ್ತಾ ಇದ್ದಾರೆ, ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರು ಭಾರತದ 28 ರಾಜ್ಯಗಳ ಎಲ್ಲಾ ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರಿಗೆ 2,500 ರೂಪಾಯಿ ಅಥವಾ 2,000 ರೂಪಾಯಿ ಹಣ ಹಾಕ್ತಾರಂತೆ. ಈ ರೀತಿ ಒಂದು ಯೋಜನೆ ಬಂದ್ರೆ ಏನಾಗುತ್ತೆ, ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ನನ್ನ ಕೂಡ ತಿಳಿಸ್ಕೊಟ್ಟಿದೆ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಆಗ್ಲೇ ಗೊತ್ತಾಗಿರುತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ, CM ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಮಾತ್ರ ಸುಮಾರು 2.25 ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಹಾಕೋದಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಒಂದು ತಿಂಗಳು ಹಣ ಬಂತು ಅಂದ್ರೆ 2-3 ತಿಂಗಳು ಹಣ ಗ್ಯಾಪ್ ಆಗುತ್ತೆ. ಅಂಥದ್ರಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ 2,500 ರೂಪಾಯಿ ಹಣನ ಹಾಕ್ತೀವಿ ಅಂತ ಒಂದು ಘೋಷಣೆ ಮಾಡ್ತು ಅಂದ್ರೆ ಅದು ಯಾವ ಮಟ್ಟಿಗೆ ಸಕ್ಸಸ್ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾಗಿ ಒಂದು ಯೋಜನೆನ ಅವರು ಜಾರಿಗೆ ಮಾಡಿದ್ರು ಅಂದ್ರೆ ಅದಕ್ಕೆ ಹಣ ಅರೇಂಜ್ ಮಾಡೋದು ಹೇಗೆ, ಎಷ್ಟು ಕಷ್ಟ ಆಗಬಹುದು ಅನ್ನೋ ಒಂದು ಸಿಂಪಲ್ ಕಲ್ಪನೆ ಯಾರಿಗಾದ್ರೂ ಇರಬಹುದೇನೋ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ, ಒಂದು ಕರ್ನಾಟಕಕ್ಕೆ ಹಾಕೋಕೆ ಇಷ್ಟು ಕಷ್ಟ ಆಗ್ತಿದೆ, ಇಡೀ ದೇಶಕ್ಕೆ ಹಾಕ್ತೀನಿ ಅಂದ್ರೆ ಅದಕ್ಕೆ ಎಷ್ಟು ಹಣ ಬೇಕಾಗುತ್ತೆ, ಇಷ್ಟು 1,000 ಕೋಟಿ ಬೇಕಾಗುತ್ತೆ. ಪ್ರತಿ ತಿಂಗಳು ಹಣ ಅರೇಂಜ್ ಮಾಡಬೇಕು ಅಂದ್ರೆ ಅದು ಯಾವ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ, ಇದನ್ನೆಲ್ಲ ಕೇಂದ್ರ ಸರ್ಕಾರ ಗಮನದಲ್ಲಿ ಇಟ್ಕೊಳ್ಳುತ್ತೆ. ಹಣ ಹಾಕ್ತಾರೋ ಬಿಡ್ತಾರೋ ಅದು ಬಜೆಟ್ ಅಲ್ಲೇ ಗೊತ್ತಾಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ಬಜೆಟ್ ಅಲ್ಲಿ ಆ ರೀತಿ ಯಾವುದೇ ಘೋಷಣೆನ ಮಾಡಿಲ್ಲ. ಆ ತರ
ಮಾಡಿದ್ರೆ ನಮ್ಮ ಇಡೀ ದೇಶನೇ ದಿವಾಳಿ ಆಗ್ಬಿಡುತ್ತೇನೋ ಅಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ 100 ಕೋಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿದ್ದಾರೆ. ಸುಮಾರು ಇಲ್ಲಿ ಕರ್ನಾಟಕದಲ್ಲಿ 2 ಕೋಟಿ ಅಂತ ಲೆಕ್ಕ ಹಾಕೊಂಡ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜನಸಂಖ್ಯೆ ಇರ್ತಾರೆ. 10 ಕೋಟಿನೋ 20 ಕೋಟಿನ ಜನರಿಗಾದ್ರೂ ನಾವು ಹಣ ಹಾಕ್ತಿವಿ ಅಂದ್ರೆ ಪ್ರತಿ ತಿಂಗಳು ಅವರು ಎಷ್ಟು ಲಕ್ಷ ಕೋಟಿ ಹಣನ ಅರೇಂಜ್ ಮಾಡ್ಬೇಕಾಗತ್ತೆ. ಅದೆಲ್ಲ ತಮಾಷೆ ವಿಚಾರ ಅಲ್ಲ. ಇನ್ನು ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ಹಣ ಹಾಕೋದ್ರ ಬಗ್ಗೆ ಯಾವುದೇ ಘೋಷಣೆಯನ್ನು ಅವರು ಮಾಡಿಲ್ಲ. ಯಾವುದೇ ಯೋಜನೆಗಳನ್ನ ಕೂಡ ಅವರು ಜಾರಿಗೆ ತಂದಿಲ್ಲ. ಮತ್ತೆ ಮುಂದಿನ ದಿನಗಳಲ್ಲೂ ಈ ತರ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದಿಂದ ಹಣ ಹಾಕ್ತಾರೆ ಅನ್ನೋ ಯಾವುದೇ ಯೋಜನೆನ ಜಾರಿಗೆ ತರ್ತಾರೆ ಅನ್ನೋ ನಂಬಿಕೆ ಕೂಡ ನನಗಿಲ್ಲ. ಬೇಕಿದ್ರೆ PM ಕಿಸಾನ್ ಕೊಡ್ತಿದಾರಲ್ಲ ಆ ತರ ಹಣ ಹೆಚ್ಚಿಗೆ ಮಾಡಬಹುದು. ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಡಬಹುದು. ಗೃಹಲಕ್ಷ್ಮಿ ತರ 2,500 ರೂಪಾಯಿ ಹಣ 2,000 ರೂಪಾಯಿ ಹಣ ಖಂಡಿತವಾಗ್ಲೂ ಕೊಡೋಕೆ ಸಾಧ್ಯ ಆಗೋದಿಲ್ಲ ಇಡೀ ದೇಶಕ್ಕೆ. ಬೇಕಾದ್ರೆ ಒಂದೊಂದು ರಾಜ್ಯದಲ್ಲಿ, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ, ನೆಕ್ಸ್ಟ್ ಎಲೆಕ್ಷನ್ ಬೇಕಾದ್ರೆ ಅವರು ಘೋಷಣೆ ಮಾಡಬಹುದು, ಬಿಜೆಪಿ ಅವರು ಘೋಷಣೆ ಮಾಡಬಹುದು ಓಟ್ಗೋಸ್ಕರ. ಆದ್ರೆ ಇಡೀ ದೇಶಕ್ಕೆ ಯಾರೋ ಒಬ್ರು ಹಾಕ್ತಿವಿ ಅಂದ್ರೆ ಖಂಡಿತವಾಗ್ಲೂ ಅದು ಯಾವತ್ತೂ ಸಾಧ್ಯ ಆಗೋದಿಲ್ಲ. ಇದಿಷ್ಟು 2 ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬಗ್ಗೆ. ಇನ್ನು ರೇಷನ್ ಕಾರ್ಡ್ ಇದ್ರೆ 1,000 ರೂಪಾಯಿ ಸಿಗುತ್ತೆ, ಮತ್ತೆ ನರೇಂದ್ರ ಮೋದಿ ಅವರು 2,500 ರೂಪಾಯಿ ಹಣ ಹಾಕ್ತಾರೆ ಅಂತ ಎಲ್ರು ಕೂಡ ಹೇಳ್ತಾ ಇದ್ರು. ಈಗ ಅದು ಬಜೆಟ್ ಆದ್ಮೇಲೆ ಅದು ಘೋಷಣೆ ಆಗಿದ್ಯೋ ಇಲ್ವೋ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡಿದೆ. ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ, ಅಥವಾ ನನ್ನ ಚಾನಲಿಂದ ನಿಮ್ಗೇನೋ ಹೆಲ್ಪ್ ಆಗಿದೆ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಮಾಡಿ. ನೀವು ಮಾಡೋ ಲೈಕಿಂದನೇ ನೆಕ್ಸ್ಟ್ ನನಗೆ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗೋದು. ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.